ಒಂದು ಮಗು ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇತ್ತಂತೆ ರಾತ್ರಿ ವೇಳೆಯಲ್ಲಿ. ನೋಡ್ತಾ ಇದೆ, ಬಾರೋ ಊಟ ಮಾಡಿದ್ರೆ ಬರ್ತಾ ಇಲ್ಲ. ಆಮೇಲೆ ಒತ್ತಾಯ ಮಾಡಿ ಕರ್ಕೊಂಡೋದು ಊಟ ಮಾಡಿಸ್ತಾರೆ. ಊಟ ಮಾಡಿದ ಮೇಲೆ ಆ ಮಗು ಮತ್ತೆ ಕಿಟಕಿ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ? ತಾಯಿ ತಂದೆ ಇಬ್ರು ಹೇಳ್ತಾರೆ, ಬಾರೋ ನಿದ್ದೆ ಮಾಡು ಅಂತ. ಆದ್ರೆ ಅವನು ಹೇಳ್ತಾನೆ, ಇಲ್ಲ ನನಗೆ ನಿದ್ದೆ ಬರ್ತಿಲ್ಲ. ಯಾಕೋ ಹಂಗೆ ಮಾಡ್ತಾ ಇದೀಯಾ? ದಿನ ಮಲಗ್ತಾ ಇದೆಯಲ್ಲ? ಇಲ್ಲ, ನಾನು ದಿನ ಮಲಗ್ತಾ ಇದ್ದೆ, ಆದರೆ ಇವತ್ತು ನನಗೊಂದು ಆಸೆ ಆಗ್ತಾ ಇದೆ. ಏನು ಆಸೆ? ಮಮ್ಮಿ ಆ ಚಂದ್ರ ಕಾಣ್ತಾ ಇದ್ದಾನಲ್ಲ, ಆ ಚಂದ್ರನ ಮೇಲೆ ಒಂದಲ್ಲ ಒಂದು ದಿನ ನಾನು ನಡೆದಾಡ್ತೇನೆ. ಹಲ್ಲೆಲೂಯಾ. ಒಂದಲ್ಲ ಒಂದು ದಿನ ಆ ಚಂದ್ರನ ಮೇಲೆ ನಾನು ಹೋಗ್ಬೇಕಂತ ಆಸೆ, ಅದು ನನ್ನ ಕನಸು. ಹುಚ್ಚ ಬಾ ಓಡಾಡಂತೆ, ಆಮೇಲೆ ಕನಸು ಕಾಣಂತೆ ಬಾರೋ ಅಂತ ಹೇಳಿ ಆ ಮಗನ ಕರ್ಕೊಂಡು ಬಂದು ಮಲಗಿಸಿದ್ರು. ರಾತ್ರಿ 1 ಗಂಟೆಗೆ ಎದ್ಬಿಟ್ಟಿದ್ದಾನೆ, ಮತ್ತೆ ಕಿಟಕಿ ಹತ್ರ ಕೂತ್ಕೊಂಡಿದ್ದಾನೆ. ನಾನು ಆ ಚಂದ್ರನ ಮೇಲೆ ನಡಿಬೇಕನ್ನೋ ಆಸೆ. ಚಿಕ್ಕ ಮಗುವಿನಿಂದಲೇ ಆ ಕನಸನ್ನು ಆತನು ಕಾಣ್ತಾ ಇರ್ತಾನೆ. ಕಾಣ್ತಾ 28 ವರ್ಷ ಆಗುತ್ತೆ. ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆ ಆಕ್ಸಿಡೆಂಟಲ್ಲಿ ಕಾಲು ಮುರಿದು ಹೋಗ್ಬಿಡುತ್ತೆ. ಒಂದು ಕಾಲು ಕಟ್ ಆಗ್ಬಿಡ್ತದೆ, ವೀಲ್ ಚೇರ್ ಮೇಲೆ ನಡಿಬೇಕು ಅಂತ ಒಂದು ಪರಿಸ್ಥಿತಿ. ಈಗ ಕಂಡಂತ ಕನಸು ಏನಾಯ್ತು? ನುಚ್ಚು ನೂರಾಗೋಯ್ತು. ಯಾರ ಮೇಲೆ ನಡಿಬೇಕಂತ ಆಸೆ ಪಟ್ಟ? ತಾಯಿ ಹೇಳ್ತಿದ್ದಾಳೆ, ತಂದೆ ಹೇಳ್ತಿದ್ದಾಳೆ, ನೋಡು ಚಂದ್ರನ ಮೇಲೆ ಹೋಗ್ಬೇಕಂತ ಆಸೆ ಪಟ್ಟೆ, ಈಗ ನಿನಗೆ ಏನಿಲ್ಲ, ಒಂದು ಕಾಲೇ ಇಲ್ಲ, ಒಂದು ಕೈನಲ್ಲಿ ಕೋಲಿಟ್ಕೊಂಡು ಒಂದು ಕಾಲಿನಿಂದ ನಡೆಯುವಂಥ ಒಂದು ಪರಿಸ್ಥಿತಿ ಬಂತು. ಮಮ್ಮಿ ಇಲ್ಲ ನಾನು ನಡಿತೀನಿ, ಆ ಗ್ಯಾರಂಟಿ ನನಗಿದೆ. ಫಸ್ಟ್ ಟೈಮ್ ಚಂದ್ರಯಾನ ಅಮೇರಿಕ ದೇಶದವರು ಮಾಡಿದಂಥ ಸಂದರ್ಭದಲ್ಲಿ ಅವರು ಕಾಲ್ಫರ್ ಮಾಡ್ತಾರೆ, ಯಾರು ಚಂದ್ರಲೋಕಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀರಿ ಎಂಬುದಾಗಿ ಹೇಳುವಾಗ ಈ ಹುಡುಗನು ಸದಾ ನಾನು ಹೋಗೋದಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವಂಥ ಒಂದು ವಿಶೇಷವಾದಂಥ ರಿಪೋರ್ಟ್ಸನ್ನು ಅವರಿಗೆ ಕೊಡ್ತಾನೆ. ಕೊಟ್ಟಂಥ ಸಂದರ್ಭದಲ್ಲಿ ತನ್ನ ದರ್ಶನನ ಅವ್ರ ಹತ್ರ ಹೇಳ್ತಾರೆ, ನನ್ನ ದರ್ಶನ ನಾನು ಚಿಕ್ಕವನಿರುವಾಗಲೇ ಆ ಚಂದ್ರಯಾನವನ್ನು ಮಾಡಬೇಕು, ಅದ್ರ ಮೇಲೆ ನಡಿಬೇಕಂತ ಎಂಬುದಾಗಿ ಹೇಳುವಾಗ ಅಮೆರಿಕ ದೇಶದ 30 ಜನ ಆ ಚಂದ್ರಯಾನವನ್ನು ಪ್ರಯಾಣಿಸುತ್ತಾರೆ. ಅದರಲ್ಲಿ ಈ ಮನುಷ್ಯನು ಸದಾ ಪ್ರಯಾಣ ಮಾಡ್ತಾನೆ. ಆ ಒಂದು ಕಾಲಿನಿಂದಲೇ ವಿಮಾನದಲ್ಲಿ ವೀಲ್ ಚೇರ್ ಮೇಲೇನೆ ಹೋಗಿ ಆ ಒಂದು ಕಾಲಿನ ಮೇಲೆ ನಡೀತಾನೆ. ಆತನೇ ಕಾಲಿಲ್ಲದ ಮೊದಲ ಮನುಷ್ಯ ಜೇಮ್ಸ್ ಎಂಬುದಾಗಿ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಚಂದ್ರೆ, ದರ್ಶನಗಳಿಗೆ ವಯಸ್ಸಿಲ್ಲ. ನನ್ನೊಟ್ಟಿಗೆ ಹೇಳ್ರಿ, ಏನ್ ಹೇಳ್ರಿ? ಅದು ಏಷನ ನೋಡೋದಿಲ್ಲ. ದರ್ಶನಗಳಿಗೆ ವಯಸ್ಸಿಲ್ಲ. ಯಾರು ಬೇಕಾದ್ರೂ ದರ್ಶನಗಳನ್ನ ನೋಡಬಹುದು, ಯಾರು ಬೇಕಾದ್ರೂ ಕನಸುಗಳನ್ನ ಕಾಣಬಹುದು. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಅದಕ್ಕೆ ಕಾಲಿಲ್ಲ ಅಂತ ಭಯ ಇರೋದಿಲ್ಲ. ಹಾರ್ಟ್ ಪ್ರಾಬ್ಲಮ್ ಬರಬಹುದು, ಕಿಡ್ನಿ ಪ್ರಾಬ್ಲಮ್ ಬರಬಹುದು, ಕೈ ಇಲ್ಲದೆ ಇರಬಹುದು, ಕಣ್ಣಿಲ್ಲದೆ ಇರಬಹುದು, ಕಾಲಿಲ್ಲದೆ ಇರಬಹುದು, ಒಂದು ವೇಳೆ ಬ್ರೈನ್ ಟ್ಯೂಮರ್ ಆಗಿರಬಹುದು, ಯಾವುದೇ ಸಂಗತಿಗಳಾಗಿರಬಹುದು. ಯೇಸುವಿನ ನಾಮದಲ್ಲಿ ವಾಗ್ದಾನ ಮಾಡಿದಂತ ಆ ದರ್ಶನಗಳನ್ನ ಕೊಟ್ಟಂತ ದೇವರು ಕಾಲಿಲ್ಲದಂತ ಸಂದರ್ಭದಲ್ಲಿಯೂ ಆ ಹುಡುಗನು ಚಂದ್ರನನ್ನು ನೋಡಿದ, ಅವನ ಕನಸನ್ನ ಪರಿಪೂರ್ಣ ಮಾಡಿದ. ಇವತ್ತು ನಾವು ನೆವ ಹೇಳ್ತೇವೆ ಯೇಸುವಿನ ನಾಮದಲ್ಲಿ. ಅಯ್ಯೋ ಹಾರ್ಟ್ ಪ್ರಾಬ್ಲಮ್ ಆಯಿತು, ಸೇವೆ ಇನ್ಯಾರು ಮಾತಾಡ್ತಾರೆ, ಇನ್ಯಾರು ವಾಕ್ಯ ಕೊಡ್ತಾರೆ, ಇನ್ಯಾರು, ಅಯ್ಯೋ ನನಗೆ ಕಿಡ್ನಿ ಪ್ರಾಬ್ಲಮ್ ಆಯಿತು, ನನಗೆ ಅದಾಯಿತು ಇದಾಯಿತು. ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ಮಾನವನ ಜೀವಿತದಲ್ಲಿ ಬಲಹೀನತೆ ಬರ್ತದೆ. ಆದರೆ ದೇವಕ್ಕೆ ಸ್ತೋತ್ರವಾಗಲಿ, ಈ ಸರ್ವಾಂಗಗಳನ್ನ ಸೃಷ್ಟಿ ಮಾಡಿದವನು ಯಾರು? ಗಟ್ಟಿಯಾಗಿ ಹೇಳ್ರಿ, ಯಾರು? ಈ ಸರ್ವಾಂಗಗಳನ್ನು ಸೃಷ್ಟಿ ಮಾಡಿದಂತ ದೇವರಿಗೆ ಗೊತ್ತಿಲ್ವಾ ಇವನಿಗೆ ಉಳಿಸ್ಬೇಕಾ ಇವನಿಗೆ ಬಿಡಬೇಕಾ ಎಂಬುದಾಗಿ? ಕಾಲೇಬನ ಅಂದ್ಕೊಂಡಿದ್ದ, ನಾನು ಸಾಯೋದಿಲ್ಲ, ನಾನೇನ್ ಮಾಡೋದಿಲ್ಲ, ಸಾಯೋದಿಲ್ಲ. 85 ಆದ್ರೂ ಸದಾ ನಾನು ಅವರನ್ನ ಜಯಿಸ್ತೇನೆ. ಹಲ್ಲೆಲೂಯಾ. ನಿಮಗೆ ನಾನು ಒಂದು ಮಾತನ್ನ ಹೇಳ್ತೇನೆ ಯೇಸುವಿನ ನಾಮದಲ್ಲಿ. ನಿಮ್ಮ ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರನ್ನ ಪ್ರೀತಿಸುವ ಮಕ್ಕಳು ನೀವಾಗಿರುವುದಾದರೆ ನಿಮ್ಮ ಶರೀರವನ್ನ ನೋಡ್ಕೋಬೇಡ್ರಿ, ನಿಮ್ಮ ಶಕ್ತಿಯನ್ನ ನೋಡ್ಕೊಳ್ಬೇಡ್ರಿ, ನಾನು ಬಲಹೀನನು ಎಂಬುದಾಗಿ ಒದ್ದಾಡಬೇಡ್ರಿ. ನಿಮ್ಮನ್ನ ಕರೆದಾತನು ನಂಬಿಗಸ್ತನಾಗಿದ್ದಾನೆ. ನಿಮಗೆ ದರ್ಶನಗಳನ್ನ ಕೊಟ್ಟ ದೇವರು ನಂಬಿಗಸ್ತನಾಗಿದ್ದಾನೆ. ಕೊನೆ ತನಕ ನಡೆಸುವುದಕ್ಕೆ ಆತನು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಇವತ್ತು ನೀನು ಕನಸುಗಳನ್ನು ಕಾಣಬೇಕು. ದೇವರು ನನಗೆ ಮಕ್ಕಳು ಕೊಟ್ಟೆ ಕೊಡ್ತಾನೆ.
ನನ್ನ ಮಕ್ಕಳು ಉನ್ನತವಾದ ಸ್ಥಿತಿಗೆ ಹೋಗ್ತಾರೆ, ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೇನೆ, ಸೇವೆನಲ್ಲಿ ಸಕ್ಸಸ್ ಆಗ್ತೇನೆ, ನನಗೆ ದೇವರು ಏನು ವಾಗ್ದಾನ ಕೊಟ್ಟಿದ್ದಾನೋ ಅದನ್ನ ನಾನು ಫುಲ್ಫಿಲ್ ಮಾಡೋದಕ್ಕೆ ನನ್ನ ಕರ್ತನು ನನಗೆ ಬಲವನ್ನು ಕೊಡುತ್ತಾನೆ. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ಬಲಹೀನತೆಯಲ್ಲಿ ದೇವರ ಬಲವು ಪರಿಪೂರ್ಣವಾದ ಸಾಧಕವಾಗುತ್ತದೆ. ನನ್ನ ಕರ್ತನಲ್ಲಿ ಇದ್ದುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಯೇಸುವಿನ ನಾಮದಲ್ಲಿ ನನ್ನ ಬಗ್ಗೆ ಬಹಳ ಜನ ಅನ್ಕೊಂಡ್ರು, ವೆಂಕಟೇಶ್ ಯಾವಾಗಲೂ ಸತ್ತೋಗ್ಬೇಕಾಗಿತ್ತು, ಎಷ್ಟೆಷ್ಟು ತಡೆಗಳು ಬಂತು, ಎಷ್ಟೆಷ್ಟು ಇಕ್ಕಟ್ಟೆಗಳು ಬಂತು. ನಾನು ಹೇಳ್ತೇನೆ, ನಾನು ಸಾಯೋದಿಲ್ಲ. ನನಗೆ ದೇವರು ಒಂದು ಕನಸು ಕೊಟ್ಟಿದ್ದಾನೆ, ದೇವರು ನನಗೆ ಒಂದು ವಾಗ್ದಾನ ಕೊಟ್ಟಿದ್ದಾನೆ. ಅದನ್ನು ನೋಡಿದ ಮೇಲೆ ನನ್ನ ದೇವ್ರು ಕಳ್ಕೊಳ್ಳೋದು. ಹಲ್ಲೆಲೂಯಾ. ಏನೇ ಆದರೂ ಎಲ್ಲ ಉದುರು ಹೊದುರಿಸದ ಅದನ್ನು ನೋಡಿ ಸಂತೋಷವಾಗಿ ಬಾ, ಮುಗಿತು ನಿನ್ನ ಸೇವೆ ಎಂಬುದಾಗಿ ಕರೆದಾಗಲೇ ನಾನು ಹೋಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪ್ರೀತಿಯುಳ್ಳ ದೇವಚಂಡ್ರೆ, ದರ್ಶನಗಳು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಬಂದಂಥ ಸಂದರ್ಭದಲ್ಲಿ ತಡೆಗಳು ಬಂದೇ ಬರ್ತದೆ. ಹಲ್ಲೆಲೂಯಾ. ಅದನ್ನ ಜಯಿಸ್ಬೇಕಂದ್ರೆ ಏನು ಬರ್ತದೆ ಹೇಳ್ರಿ? ತಡೆಗಳು ಬಂದೇ ಬರ್ತದೆ. ಏನು ಬರ್ತದೆ? ಯಾವುದು ಈಸಿಯಾಗಿ ನಮ್ಮ ಬಾಯಿಗೆ ಬರೋದಿಲ್ಲ. ನಾವು ಊಟ ಮಾಡ್ಬೇಕಂದ್ರೆ ಎಷ್ಟು ಕಷ್ಟಪಡಬೇಕು, ಬೇಯಿಸ್ಬೇಕು, ಕೊಯ್ಬೇಕು ತರಕಾರಿನ, ಅದು ಕುದಿಬೇಕು, ಅದು ಸಾರು ಹಾಕ್ಬೇಕು, ಅದು ಅನ್ನ ಹಾಕ್ಬೇಕು, ಅದು ಉಪ್ಪು ಹಾಕ್ಬೇಕು, ಅದು ತಟ್ಟೆಗೆ ಬರಬೇಕು, ಅದಾದ್ಮೇಲೆ ಕೈಗೆ ಬರಬೇಕು, ಅಲ್ಲಿಂದ ಎಲ್ಲಿಗೆ ಬರಬೇಕು? ಬಾಯಿಗೆ ಬರಬೇಕು. ಆದರೆ ದೇವರ ಸನ್ನಿಧಾನದಲ್ಲಿ ಯಾರು ಭಕ್ತಿಯಿಂದ ಇರ್ತಾರೋ, ಯಾರು ವೈರಾಗ್ಯದಿಂದ ಇರ್ತಾರೋ ಅವರಿಗೆ ತಡೆಗಳು ಬರುವುದುಂಟು. ಹಲ್ಲೆಲೂಯಾ. ಆದರೆ ಆ ತಡೆಗಳು ತಡೆಗಳಾಗಿರೋದಿಲ್ಲ. ಆ ತಡೆಗಳನ್ನು ಒಡೆಯೋದಕ್ಕೆ ದೇವರು ಯಾವಾಗಲೂ ನಿನ್ನ ಜೊತೆನಲ್ಲೇ ಇರ್ತಾನೆ, ನಿನ್ನ ಜೊತೆನಲ್ಲೇ ಇರ್ತಾನೆ. ಆತನ ನೀನು ಗಮನಿಸದೇ ಇರುವಾಗ ಆ ತಡೆಗಳು ನಿನ್ನನ್ನು ಹೊಡಿತಾ ಇರ್ತದೆ. ಆ ತಡೆಗಳು ಬಂದಾಗ, ನನ್ನ ದೇವರು ಸಾರ್ವಭೌಮನು, ಯುದ್ಧಶೂರನು, ಪರಾಕ್ರಮಶಾಲಿಯಾಗಿರುವ ದೇವರಾಗಿದ್ದಾನೆ, ಯಾವ ತಡೆಯೂ ನನ್ನ ಮುಟ್ಟಕ್ಕಾಗಲ್ಲ ಅಂತ ನಿನ್ನ ನಂಬಿಕೆಯಿಂದ ಧೈರ್ಯದಿಂದ ಇರುವಂಥ ಸಂದರ್ಭದಲ್ಲಿ ಅವು ನಿನ್ನನ್ನು ಮುಟ್ಟೋದಿಲ್ಲ. ಬೈಬಲಲ್ಲಿ ನಾವು ನೋಡುತ್ತೇವೆ, ಈ ಕಾಲೇಬನಿಗೆ ತಡೆ ಬರಲಿಲ್ವಾ? ಜನರೆಲ್ಲರೂ ಹೇಳ್ತಾ ಇದ್ದಾರೆ, ಮೋಸೆ ಹೇಳ್ತಾ ಇದ್ದಾನೆ, ಯೆಹೋಶುವನು ಹೇಳ್ತಾ ಇದ್ದಾನೆ, ಆ ದೇಶದಲ್ಲಿರುವಂಥ ಜನರು ಬಹಳ ಬಲಿಷ್ಠವಾದವರು. 12ನೇ ವಚನ ಓದಮ್ಮ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂತ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು. ಎಂಥ ಪುರುಷರಿದ್ದಾರೆ? ಎಲ್ಲರೂ ಹೇಳ್ರಿ, ಎಂಥ ಪುರುಷರಿದ್ದಾರೆ? ಬಹಳ ಬಲಿಷ್ಠವಾದರು. ಅವ್ರ ಕಾಲು ಕೆಳಗಡೆ ಕುತ್ಕೊಳ್ಳೋದಕ್ಕೂ ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಒಂದ್ಸಾರಿ ಹಿಂಗ್ ಕೈ ಅಂದ್ರೆ 50 ಜನ, ಇನ್ನೊಂದ್ ಸಾರಿ ಹಿಂಗ್ ಕೈ ಇದ್ರೆ 100 ಜನ, ಕಾಲು ಹಿಂಗ್ ಜಾಡಿಸಿದ್ರೆ 200 ಜನ ಬಿದ್ದು ಹೋಗ್ಬೇಕು. ಅಷ್ಟು ಬಲಿಷ್ಠವಾದ ಉನ್ನತವಾದ ಪುರುಷರಿದ್ದಾರೆ. ಇದು ತಡೆ ಅಲ್ವಾ? ತಡೆನಾ ಅಲ್ವಾ? ಭಯ ಬರ್ತದಾ ಇಲ್ವಾ? ಈಗಲೇ ಈ ಚರ್ಚ್ನಲ್ಲಿ ಯಾವ್ದಾದ್ರು ಒಬ್ಬ ಬಾಡಿ ಬಿಲ್ಡರ್ ಬಂದ್ಬಿಟ್ಟು ಬರ್ರೋ ನೋಡ್ಕೊಡ್ತೀನಿ ಅಂದ್ರೆ ಯಾರು ಹೋಗ್ತೀರಾ ಅವನ ಮುಂದೆ? ಹೋಗಕ್ಕಾಗಲ್ಲ. ಅದು ದೊಡ್ಡ ತಡೆ. ಇದರ ಪಟ್ಟಣಗಳು ಎಂಥ ಪಟ್ಟಣಗಳು ಗೊತ್ತಾ? ಎಂಥ ಪಟ್ಟಣಗಳು? ಹೇಳಮ್ಮ. ದೊಡ್ಡವು, ಬಹಳ ದೊಡ್ಡದಾದಂತ ಪಟ್ಟಣ, ಬಲಿಷ್ಠವಾದಂತ ಪಟ್ಟಣ, ಕೋಟೆ ಕೊತ್ತಲುಗಳುಳ್ಳವಳು, ಕೋಟೆ ಕೊತ್ತಲುಗಳು. ಇದನ್ನು ದಾಟಿ ಹೋಗೋಕ್ಕಾಗಲ್ಲ. ಇಷ್ಟು ದೊಡ್ಡದಾದಂತ ವಿಶಾಲವಾದಂತ ಪಟ್ಟಣ ಇದು. ಇದರ ಸುತ್ತಲೂ ದೊಡ್ಡ ದೊಡ್ಡ ಗೋಡೆಗಳಿದ್ದಾವೆ, ಕೋಟೆಗಳಿದ್ದಾವೆ, ತಡ್ಡೆಗಳು ಬಂದೇ ಬಂತು. ಆ ಕಾಲದಲ್ಲಿ ನೀನು ಕೇಳಿದ್ದೀಯಲ್ಲ 40 ವರ್ಷದ ಹಿಂದೆ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಯಾವ ಕಾಲದಲ್ಲಿ? ದೇವರು ನಿನ್ನನ್ನು ಕರೆದ ಕಾಲದಲ್ಲಿ. ದೇವರೇ, ಈ ಕರ್ನಾಟಕವನ್ನು ಕೊಡು, ಈ ಸೇವೆಯನ್ನು ಕೊಡು, ಈ ಸಭೆಯನ್ನು ಕೊಡು, ಈ ಆಲಯವನ್ನು ಕೊಡು, ಈ ಸ್ಥಳವನ್ನು ನನಗೆ ಕೊಡು ಎಂಬುದಾಗಿ ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನ ಓಡಿಸಿ ಬಿಡುವುದಕ್ಕೋಸ್ಕರ, ಯೆಹೋವನು ತನ್ನ ಮಾತಿಗನುಸಾರವಾಗಿ. ದೇವರು ಏನಂತೆ? ಯಾರು ಮಾತು ಕೊಟ್ಟಿರೋದು? ದೇವ್ರು ಮಾತು ಕೊಟ್ಟಿದ್ದಾನಮ್ಮ. ದೇವ್ರು ನಿನ್ನನ್ನು ಕರೆದಿರುವುದಾದ್ರೆ, ದೇವ್ರು ನಿನ್ನನ್ನು ಇದನ್ನ ಸ್ವಾಧೀನಪಡಿಸ್ತೇನೆ ಎಂಬುದಾಗಿ ಮಾತು ಕೊಟ್ಟಿರುವುದಾದ್ರೆ, ಮಾತು ಕೊಟ್ಟಿದೆಯಲ್ಲ, ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಅಂದುಕೊಂಡನಂತೆ. ಯಾರು ಸಹಾಯ ಮಾಡ್ತಾರೆ? ಹಲ್ಲೆಲೂಯಾ. ಕನಸುಗಳು ನೆರವೇರ್ಬೇಕಾದ್ರೆ ಏನ್ ಬರ್ತದೆ ಗೊತ್ತಾ? ಎರಡನೇದಾಗಿ ಏನ್ ಬರ್ತದೆ?
ತಡೆಗಳು ಬರ್ತದೆ, ತಡೆಗಳು ಬರ್ತದೆ. ಸತ್ಯವೇದದಲ್ಲಿ ನೋಡ್ರಿ, ಅಬ್ರಾಹಮನಿಂದ ಹಿಡಿದು ಪ್ರಕಟಣೆ ಗ್ರಂಥದ ತನಕ ಇರುವಂತ ಯೋಹಾನನ ತನಕ ಪ್ರತಿಯೊಬ್ಬರು ಸದಾ ತಡ್ಡೆಗಳನ್ನು ಅನುಭವಿಸಿದರು. ಆದರೆ ಇತಿಹಾಸದಲ್ಲಿ ಅವರ ಹೆಸರುಗಳು ಅಜರಾಮರವಾಗಿ ಉಳಿದುಕೊಂಡವು. ಇಂಥವರು ತಡೆಗಳನ್ನು ಹೊಂದಿಲ್ಲ. ಇಂಥ ಭಕ್ತಿವಂತ ದೇವ ಜನರು ತಡೆಗಳನ್ನು ದಾಟಿ ಬರಲಿಲ್ಲ. ಒಂದೇ ಸಾರಿ ಸುಖವನ್ನು ಅನುಭವಿಸಿರು ಎಂಬುದಾಗಿ ಹಿಸ್ಟ್ರಿ ಹೇಳೋದಿಲ್ಲ. ಸಿಂಪಲ್ ಆಗಿ ನಿಮ್ಮ ಜ್ಞಾಪಕಕ್ಕೆ ತರ್ತೇನೆ. ದಾವೀದನಿಗೆ ತಡೆಗಳು ಬಂತಾ ಇಲ್ವಾ? ಏನ್ ತಡೆ ಬಂತು? ದೇವರು ಅವನಿಗೆ ಚಿಕ್ಕವನಾಗಿರುವಂತಹ ಸಂದರ್ಭದಲ್ಲಿ ಅಭಿಷೇಕ ಮಾಡ್ತಾರೆ. ಏನಂತ ಅಭಿಷೇಕ ಮಾಡ್ತಾರೆ? ಇವನೇ ಇಸ್ರೇಲರ ರಾಜ ಎಂಬುದಾಗಿ. ರಾಜ್ಯಾಭಿಷೇಕ ಮುಗಿದೋಯ್ತು. ಸಮೂಹಲನು ಅಭಿಷೇಕ ಮಾಡಿದ ನಂತರ ರಾಜ ಆಗ್ಬಿಡ್ನ? ಆದ್ನ ರಾಜ ಆಗಲಿಲ್ಲ. ಮತ್ತೆ ಕುರಿಕಾಯಿ ಓಡಿಸಿದ್ರು ಅವನನ್ನ, ಇನ್ನು ಚಿಕ್ಕವನಾಗಿದ್ದೀ ಎಂಬುದಾಗಿ. ಆ ಸಂದರ್ಭದಲ್ಲಿ ಒಂದು ಸಾರಿ ಸಿಂಹ ಬರ್ತದೆ. ತಡೆ ಹೌದಾ ಅಲ್ಲದು? ಸಾಯಿಸೋದಕ್ಕೆ ಪ್ರಯತ್ನ ಪಡ್ತದೆ. ಸಿಂಹನ ಸೀಲ್ ಬಿಡ್ತಾನೆ, ಕರಡಿನ ಸೀಲ್ ಬಿಡ್ತಾನೆ. ಇನ್ನೇನು ಅಣ್ಣ ತಮ್ಮದ್ರಿಗೆ ಊಟ ಕೊಡಬೇಕೆಂಬುದಾಗಿ ಹೇಳಿ ಊಟ ತೆಗೆದುಕೊಂಡು ಹೋದ್ರೆ ರಣರಂಗದಲ್ಲಿ ಯಾರಿದ್ದಾರೆ? ಎಷ್ಟು ಬಲಿಷ್ಠವಾದ ಗೋಲಿಯಾತನ ನಿಂತ್ಕೊಂಡಿದ್ದಾನೆ. ಆ ಬಲಿಷ್ಠವಾದ ಗೋಲಿಯಾತ 40 ದಿನ ಸವಾಲು ಹಾಕ್ತಾ ಇದ್ದಾನೆ. ಯಾವ ಇಸ್ರೇಲರು ಬಹಳ ಬಲಶಾಲಿ ಎಂದು ಅನಿಸ್ಕೊಂಡಂತ ಆ ಸೌಲು ರಾಜನು ಸದಾ ಭಯಪಟ್ಟು ಕಳವಳದಿಂದಿರುವಂತ ಸಂದರ್ಭದಲ್ಲಿ ಆ ಬಲಿಷ್ಠನಾಗಿರುವಂತ ಗೋಲಿಯಾತನಿಗೆ ಬರೀ ಚಿಕ್ಕ ಕವಣೆ ಕಲ್ಲಿನಲ್ಲಿ ಅವನನ್ನು ಹೊಡೆದು ಅವನು ಈಟಿ ತೆಗೆದು ಅವನ ಕತ್ತಿಯಿಂದ ಅವನಿಗೆ ಸಾಯಿಸ್ಬಿಡ್ತ. ಹಲ್ಲೆಲೂಯಾ! ಎಷ್ಟು ಈಜಿ ನೋಡ್ರಿ ತಡೆಗಳನ್ನು ಹೊಡೆಯೋದು ಅಲ್ವಾ? ಅವನು ಸಿಂಹಕ್ಕೆ ಹೆದರಲಿಲ್ಲ, ಕರಡಿಗೆ ಹೆದರಲಿಲ್ಲ, ಗೋಲಿಯಾತಿಗೂ ಸದಾ ಹೆದರಲಿಲ್ಲ. ಆದ್ರೆ 4ನೇ ತಡೆ ಬಂತು ನೋಡ್ರಿ. ಆ ತಡೆ ಯಾವುದು ಗೊತ್ತಾ? ಸ್ವಂತ ಕುಟುಂಬದ ತಡೆ. ಹಲ್ಲೆಲೂಯಾ! ಯಾರ ತಡೆ? ಸ್ವಂತ ಕುಟುಂಬದ ತಡೆ. ಅಲ್ಲಿ ಒಬ್ಬನ ಎಂಟ್ರಿ ಆಗ್ತಾ ಇದ್ದಾನೆ, ಬಹಳ ಬಲಶಾಲಿಯಾದವನು. ಅವನ ಹೆಸರೇನು? ಅಂತ ಮಾವನ ಎಂಟ್ರಿ ಆಗ್ತಾ ಇದ್ದಾನೆ ಅಳಿಯನಿಗೆ ವಿರುದ್ಧವಾಗಿ. ಅವನ ಹೆಸರೇನು ಗೊತ್ತಾ? ಸೌಲ. ಪ್ರೀತಿಯುಳ್ಳ ದೇವಜನರೇ, ವಾಕ್ಯನ ಸರಿಯಾಗಿ ಗಮನಿಸ್ರಿ. ಆ ಸೌಲನ ಎಂಟ್ರಿಯಿಂದ ದಾವೀದನು ತತ್ತರಿಸಿ ಹೋಗ್ತಾನೆ. ಸರಿಸುಮಾರು 16 ವರ್ಷ ವಯಸ್ಸಾಗಿದೆ. ಆ ಚಿಕ್ಕ ಪ್ರಾಯದಲ್ಲಿ ಗೋಲಿಯಾತನ ಸಿಂಹವನ್ನ, ಕರಡಿಯನ್ನ, ಎದುರಾಗಿ ಬಂದಂತ ಎಲ್ಲ ತಡೆಗಳನ್ನ ಚಿಟ್ಕಿ ಒಡೆಯೋದರಲ್ಲಿ ಅದನ್ನ ಜಯಿಸ್ತಾ ಇದ್ದಾನೆ. ಅವನು ರಾಜ ಆಗಬೇಕು. ಆಲ್ರೆಡಿ ರಾಜ್ಯಾಭಿಷೇಕ ಆಗಿದೆ. ಆದ್ರೆ ಹೊಟ್ಟೆ ಕಿಚ್ಚಿನ ಆತ್ಮ ಸೌಲನ ಒಳಗಡೆ ಸೇರಿಕೊಂಡು ಇಷ್ಟು ಸತಾಯಿಸ್ತಾನೆ. ಆ ಸೌಲನು ತನ್ನ ಸ್ವಂತ ಮಗಳಿಗೆ ಅವನಿಗೆ ಮದುವೆ ಮಾಡಿಸ್ತಾನೆ. ಮಗಳ ಅಳಿಯ ಎಂಬುದಾಗಿ ನೆನೆಸದೆ ಅವನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತಲೇ ಇರ್ತಾನೆ. ಆದ್ರೆ ದೇವರು ಮಾತ್ರ ದಾವೀದನಿಗೆ ಮುಟ್ಟೋಕೆ ಬಿಡೋದಿಲ್ಲ. ದಾವೀದನು ಮಾತ್ರ ಭಯ ಪಡೋದಿಲ್ಲ. ದಾವೀದನು ಮಾತ್ರ ಪ್ರಾಣ ಹತ್ಯೆ ಮಾಡೋದಕ್ಕೆ ಎದುರುಗೊಳ್ಳುವುದಿಲ್ಲ. ವಿರೋಧವಾಗಿ ಮಾತನಾಡೋದಕ್ಕೆ ನಿಂತುಕೊಳ್ಳೋದಿಲ್ಲ. ದಾವೀದನಿಗೆ ಒಂದು ದರ್ಶನ ಆಯಿತು. ಆಲ್ರೆಡಿ ದೇವರು ನನ್ನನ್ನ ಅಭಿಷೇಕ ಮಾಡಿದ್ದಾನೆ. ಒಂದಲ್ಲ ಒಂದು ದಿನ ಈ ತಡೆಗಳು ಬಂದರೂ ಸದಾ ತಡೆಗಳು ಮುಗಿದ ಮೇಲೆ ನಾನೇ ಇಸ್ರೇಲರಿಗೆ ಚಕ್ರವರ್ತಿ ಆಗ್ತೇನೆ. ಹಲ್ಲೆಲೂಯಾ! ಎಷ್ಟು ದಿನ ಬರ್ತದ ಬರಲಿ ಎಂಬುದಾಗಿ ತಡೆಗಳನ್ನು ಎದುರಿಸುತ್ತಾ ಹೋದನು. ಆ ತಡೆಗಳು ಹೇಗಿತ್ತು ಅಂದರೆ, ದೆನಾಕ್ಕೆ ಸ್ತೋತ್ರವಾಗಲಿ, ಅವನು ಭಯಪಟ್ಟು ಗುಹೆಗಳಲ್ಲಿ ವಾಸ ಮಾಡಿದನು, ಕಾಡಿನಲ್ಲಿ ವಾಸ ಮಾಡಿದನು, ಹೆದರ್ತಾ ಇದ್ದಾನೆ, ಪ್ರಾಣ ಭಯ ಬರ್ತಾ ಇದೆ. ಆದರೂ ಸದಾ ಅವನ ದರ್ಶನನ ಮಾತ್ರ ಬಿಟ್ಟುಕೊಡಲಿಲ್ಲ. 14 ವರ್ಷಗಳ ನಂತರ ಆ ಸೌಲನು ದಾವೀದನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಬಂದಂತ ವೇಳೆಯಲ್ಲಿ ಅಬಿಮೆಲೆಕ್ಯರ ಒಬ್ಬ ಭಟನ ಈಟಿಯನ್ನು ತೆಗೆದುಕೊಂಡು ಅವನಿಗೆ ಸಾಯಿಸೋದಕ್ಕೆ ಬರ್ತಾನೆ. ಆದರೆ ದಾವೀದನು ಹೇಳ್ತಾನೆ, ಆಲ್ರೆಡಿ ನನ್ನ ಕಣ್ಣಿನಲ್ಲಿ ನನಗೆ ಎಷ್ಟೋ ಸಾರಿ ಸಿಕ್ಕಿದ್ದಿ, ಆದರೆ ನೀನು ನನ್ನ ಅರಸನಾಗಿದೆ, ನಾನು ನಿನ್ನನ್ನು ಮುಗಿಸೋದಿಲ್ಲ. ಪ್ರಾಣ ಹತ್ಯೆ ಅಪರಾಧ ನನ್ನ ಮೇಲೆ ಬರಬಾರ್ದು. ನೀನು ಎಷ್ಟೇ ಏನೇ ಮಾಡಿದರೂ ಸದಾ ನಾನು ಮಾತ್ರ ನಿನ್ನ ಮೇಲೆ ಕೈ ಎತ್ತೋದಿಲ್ಲ ಎಂಬುದಾಗಿ ಹೇಳುತ್ತಿರುವಂಥ ಆ ಸಂದರ್ಭದಲ್ಲಿಯೇ ಆ ಅಮಲೇಕ್ಯರ ಅನ್ಯನ ಈಟಿಯನ್ನು ತೆಗೆದುಕೊಂಡು ಆ ಸೌಲನು ತನ್ನನ್ನು ತಾನೇ ತಿವಿದುಕೊಂಡು ಗೋಡೆಗೆ ಬಟ್ಟೆ ಶರ್ಟ್ ನೇತು ಹಾಕ್ತಾರಲ್ಲ,
ಹೀಗೆ ಪ್ರಾಣ ಹತ್ಯೆಯನ್ನು ಮಾಡ್ಕೊಂಡು ಬಿಡ್ತಾನೆ. ಹಲ್ಲೆಲೂಯ. ಎಷ್ಟು ವರ್ಷ ಗೊತ್ತಾ? 14 ವರ್ಷಗಳ ಕಾಲ ಕುಟುಂಬದಿಂದ ತಡೆ ಬಂತು. ಯೇಸುವಿನ ನಾಮದಲ್ಲಿ ನನ್ನನ್ನು ಗಮನಿಸಿ ಆತ್ಮೀಯ ದೇವಚಂದ್ರೇ, ಈ ಪ್ರಪಂಚದಲ್ಲಿ ಹೊರಗಡೆ ಇರುವಂಥ ವೈರಿಗಳನ್ನು ಬೇಗನೆ ಜಯಿಸಿಬಿಡಬಹುದು. ಅಕ್ಕಪಕ್ಕದವರು ನಮಗೆ ಯಾರು ವೈರಿಗಳಲ್ಲ, ಆದರೆ ಸ್ವಂತದವರೇ ನಮಗೆ ವೈರಿಯಾಗಿ ಮಾರ್ಪಡ್ತಾರೆ. ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೇವೋ, ಯಾರೊಟ್ಟಿಗೆ ನಾವು ಹೆಚ್ಚು ಸಲಹೆಯಿಂದ ಇರ್ತೇವೋ, ಯಾರನ್ನ ಇವರು ನಮ್ಮವರು ಎಂಬುದಾಗಿ ಅಂದುಕೊಳ್ತೇವೋ, ಯಾರು ಅಣ್ಣ ಅಕ್ಕ ನಿನಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೋ ಅವರೇ ಪ್ರಾಣವನ್ನು ತೆಗೆಯುವಂತವರಾಗಿದ್ದಾರೆ. ನೀನು ಒಳ್ಳೆಯವನು ಎಂಬುದಾಗಿ ಹೇಳುವಂತ ವ್ಯಕ್ತಿನೇ ನಮಗೆ ನೇಣುಗಂಬಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರೀತಿಯುಳ್ಳ ದೇವಚಂದ್ರೆ, ಹೊರಗಡೆ ಇರುವಂತ ಎಲ್ಲಾ ತಡೆಗಳನ್ನ ಜಯಿಸಬಹುದು, ಆದರೆ ವೈಯಕ್ತಿಕವಾಗಿ ಒಳಗಡೆ ಇರುವಂತ ತಡೆಗಳನ್ನ ಜಯಿಸೋಕ್ಕಾಗಲ್ಲ. ಕುಟುಂಬ ಅಂದ ತಕ್ಷಣವೇ ಗಂಡ ಹೆಂಡತಿ ಮಕ್ಕಳು ಅಳಿಯ ಮಾವ ಎಂಬುದಾಗಿ ಅಲ್ಲ, ಅದೊಂದು ಕುಟುಂಬವೇ. ಅದರೊಟ್ಟಿಗೆ ದೇವರ ವಾಕ್ಯ ಹೇಳ್ತದೆ, ಸಭೆಯು ಸದಾ ದೇವರ ಕುಟುಂಬವಾಗಿರುವಂತದ್ದಾಗಿದೆ. ಗಟ್ಟಿಯಾಗೋಣ, ಹಲ್ಲೆಲೂಯ. ಸಭೆಯು ಏನು? ದೇವರ ಕುಟುಂಬ. ಎಲ್ಲ ಹೇಳ್ರಿ, ಏನು ಕುಟುಂಬ? ದೇವರ ಕುಟುಂಬ. ದೇವರ ಕುಟುಂಬದಲ್ಲೂ ಸದಾ ತಡೆಗಳನ್ನೊಡ್ಡುವಂತ ಮನುಷ್ಯರು ಇರ್ತಾರೆ. ಈ ಕುಟುಂಬದಲ್ಲಿ ಉಂಟಾಗುವ ತಡೆ ಇದೆಯಲ್ಲ, ಒಬ್ಬ ಮನುಷ್ಯನ ತುಂಬಾ ಗಾಢವಾದಂತ ಕಷ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ. ಎಲ್ಲೋ ಇರುವವರನ್ನ ದೇವ ಸೇವಕರು ಶುಭವಾರ್ತೆಯನ್ನು ಸಾರ್ತಾರೆ. ಊಟಕ್ಕೆ ಇರಲ್ಲ, ಮನೆ ಇರೋದಿಲ್ಲ, ತಂದೆ ತಾಯಿ ಇರೋದಿಲ್ಲ, ಅಂತವರಿಗೆ ದೇವರ ವಾಕ್ಯವನ್ನು ಸಾರ್ತಾರೆ. ಸಾರಿ ದೇವರ ಸನ್ನಿಧಾನ ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ತುಂಬಾ ಹಣ ಬರ್ತದೆ, ಫಲವನ್ನು ಹೊಂದುತ್ತಾರೆ. 4-5 ವಚನಗಳನ್ನು ಬಾಯ್ಪಾಟ್ ಮಾಡ್ಕೊಳ್ತಾರೆ. ಆ ವಚನಗಳ ತಿರುಗಿ ಪ್ರಾರ್ಥನೆಗಳಲ್ಲಿ ಹೇಳ್ತಾ ಇರ್ತಾರೆ. ಹೇಳ್ತಾ ಈ ಪಾಸ್ಟಿಗಿಂತ ನಾನೇನು ಕಡಿಮೆ, ನಾನೇ ಪಾಸ್ಟ್ ಆಗ್ತೇನೆ ಎಂಬುದಾಗಿ ಹೇಳ್ತಾರೆ. ನನ್ನ ಹತ್ರ ಹಣ ಇಲ್ವಾ, ನಾನು ಕೊಡೋ ದಶಮ ಭಾಗದಿಂದಲೇ ಈತನು ಬದುಕ್ತಾ ಇದ್ದಾನೆ ಎಂಬುದಾಗಿ ರಿವರ್ಸ್ ಹಾಕ್ಬಿಡ್ತಾರೆ. ವೈಯಕ್ತಿಕವಾಗಿ ಅವರ ಜೀವಿತದಲ್ಲಿ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಅಂತ ದೇವರ ವಾಕ್ಯ ಇದೆಯಲ್ಲ. ನಾನು ಎಲ್ಲಿಂದ ಬಂದೆ, ಹೇಗೆ ಉದ್ಧಾರ ಆದೆ, ನಾನು ಮೂಲತಃ ಎಲ್ಲಿಯವನು, ನನ್ನ ಪರಿಸ್ಥಿತಿ ಏನು, ಯಾರೂ ನೋಡಲ್ಲ. ಯಾರಾದ್ರೂ ಹೊಸದಾಗಿ ಸಭೆಗೆ ಬಂದ್ರೆ ಆ ಸಭೆಗೆ ಬರುವಂತ ವಿಶ್ವಾಸಿಗಳನ್ನ ಹೀಗೆ ಪರಿಚಯ ಮಾಡಿಕೊಡ್ತಾರೆ. ಎಲ್ಲಿಂದ ಬಂದಿ ನೀನು, ಯಾವ್ರು ನೀನು, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು. ಬಂದ ತಕ್ಷಣನೇ ಕೇಳೋದು, ಚರ್ಚ್ನಲ್ಲಿ ಬಂದ ತಕ್ಷಣ ಕೇಳೋದು, ಯಾವ್ರು ನಿಂದು, ಎಲ್ಲಿಂದ ಬಂದಿ, ನಿನ್ನ ಗಂಡ ಏನು ಮಾಡ್ತಾನೆ, ನಿನ್ನ ಮಕ್ಕಳು ಎಷ್ಟು ಜನ ಇದ್ದಾರೆ, ಹೆಣ್ಮಕ್ಳೆಷ್ಟು, ಗಂಡು ಮಕ್ಕಳೆಷ್ಟು. ಹೀಗೆ ಮಾತಾಡ್ತಾ ಮುಂದುವರೆದು ಏನಂತಾರೆ ಗೊತ್ತಾ, ನಮ್ಮ ಕಡೆ ಒಂದು ಹುಡುಗ ಇದ್ದಾನೆ, ನೀವು ಹುಡುಗಿ ಕೊಡ್ತೀರಾ ಅಂತ ಕೇಳ್ತಾ. ಅರೆ ಅವತ್ತೇ ಬಂದಿದ್ಯಾಳ ಅಮ್ಮ, ಅವತ್ತೇ ಬಂದಿದ್ದಾಳೆ. ಇವ್ರು ಕೇಳಿದಾರ, ನನ್ನ ಹತ್ರ ಹುಡುಗಿ ಇದ್ದಾರೆ, ನನ್ನ ಹತ್ರ ಮಗ ಇದ್ದಾರೆ, ಮಗಳಿದ್ದಾರೆ, ಮದುವೆ ಮಾಡ್ಕೊಳಕ್ಕೆ ಗಂಡು ನೋಡ್ಬೇಕಂತ ಕೇಳಿದ್ರೇನ್ರಿ? ಇಲ್ಲ, ಬೇಕಂತಾನೆ ಪರಿಚಯ ಮಾಡ್ಕೊಳ್ತಾರೆ, ಫೋನ್ ನಂಬರ್ ತೆಗೆದುಕೊಳ್ತಾರೆ. ಸಡನ್ ಆಗಿ ಕಾಂಟ್ಯಾಕ್ಟ್ ಬೆಳೀತದೆ. ಅವ್ರು ಹೇಳ್ತಾರೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲೂ ನೆಮ್ಮದಿ ಇಲ್ಲ. ಗಂಡ ಪ್ರೀತಿ ಮಾಡಲ್ಲ, ಹೆಂಡತಿ ಪ್ರೀತಿ ಮಾಡಲ್ಲ, ತಂದೆ ತಾಯಿ ಪ್ರೀತಿ ಮಾಡಲ್ಲ, ಸಮಾಜದಲ್ಲಿ ಯಾರೂ ಸದಾ ಗೌರವಿಸೋದಿಲ್ಲ. ಆ ದೇವಸ್ಥಾನ, ಆ ಪಂಚಾಂಗ, ಆ ಜ್ಯೋತಿಷಿ, ಅವ್ರು ಇವ್ರ ಬಳಿನಲ್ಲಿ ಓಡಿ ಹೋಗ್ತಾರೆ, ಪಂಚಾಂಗ ಕೇಳ್ತಾರೆ, ಯಾರೂ ನೆಮ್ಮದಿ ಕೊಡಕ್ಕಾಗಲ್ಲ. ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಇಡೀ ಪ್ರಪಂಚ ಸುತ್ತಿದ ನಂತರ ಅಯ್ಯೋ ಚರ್ಚ್ಗೆ ಹೋದ್ರೇನೆ ಸಮಾಧಾನ ಇರ್ತದೆ ಅಂತ ಇಲ್ಲಿ ಸಮಾಧಾನ ತೆಗೆದುಕೊಳಕ್ ಬಂದ್ರೆ ಇಲ್ಲಿರುವಂತ ದೆವ್ವಗಳಿದಾವಲ್ಲ, ಅಬ್ಬಾ, ಈ ಪ್ರಪಂಚದಲ್ಲಿ ಎಲ್ಲೂ ಹೋದ್ರು ಅದೇನಾ ರಾಜಕೀಯ, ಅದೇನಾ ಜೀವನ ಎಂಬುದಾಗಿ ನೆನೆಸಿ ಅವತ್ತು ಬಂದ ನೆಕ್ಸ್ಟ್ ಸಂಡೇ ಬರಲ್ಲ. ಅವನು ಒಬ್ಬ ವಿಶ್ವಾಸಿ ಸಭೆನ ಹೊಡಿತಾನೆ. ಆತ್ಮಿಕವಾಗಿ ಬೆಳೆದಿರುವಂತ ನಾಯಕರು ಸಭೆನ ಹೊಡಿತಾರೆ. ಅದನ್ನು ನೋಡಿ ಸೇವಕರ ಜೀವನ ಏನಾಗಬೇಕು, ಇದಕ್ಕೇನಾ ಇವ್ರ ಮನೆಗೆ ಅಷ್ಟು ದಿನ ಸುತ್ತಿದ್ದು, ಇದಕ್ಕೇನಾ ಇವ್ರ ಜೊತೆನಲ್ಲಿ ಅಷ್ಟು ದಿನಗಳ ಕಾಲ ಕಾಡು ಮೇಳು ಮಳೆ ಇಲ್ಲದ ಮಳೆ ಚಳಿನಲ್ಲಿ ಓಡಾಡಿ ಇವರನ್ನ ನಡೆಸಿದ್ದು.
ದೇವನಾಕೆ ಸ್ತೋತ್ರವಾಗಲಿ. ಈ ಸಭೆಯಿಂದ ಎಷ್ಟು ಜನ ಬೆಳೆದಿಲ್ಲ ಹೇಳಿ ನೋಡೋಣ. ಹಲ್ಲೆಲೂಯ. ಈ ಸಭೆನ ಎಷ್ಟು ಹೊಡೆದಿಲ್ಲ ಹೇಳಿ ನೋಡೋಣ. ಇದು ಕುಟುಂಬ ಹೌದಾ ಅಲ್ವಾ? ಆತ್ಮೀಯ ದೇವಚರಣೆ, ಒಂದನ್ನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನೀನು ಕುಟುಂಬನ ಹೊಡಿಬಹುದು, ಸಭೆನ ಹೊಡಿಬಹುದು, ಆದರೆ ದೇವರ ಕೋಪಕ್ಕೆ ನೀನು ಎದುರಾಗಿ ನೀನು ಕಾರ್ಯ ಮಾಡ್ತಾ ಇದ್ರೆ, ಅವನು ಒಂದು ಸಾರಿ ಹೊಡೆದ್ರೆ ಆ ಏಟಿಂದ ನಿನ್ನ ಮೇಲೆ ಕೆದ್ದೊಳಕ್ಕಾಗೋದೇ ಇಲ್ಲ, ಆಗೋದೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಹುಡುಗಾಟ ಅಂತ ತಿಳ್ಕೊಳ್ಬೇಡಿ. ಅಭಿಷಕ್ತರ ವಿರುದ್ಧವಾಗಿ ಅಭಿಷಕ್ತನಾಗಿರುವಂಥ ಸೌಲನ ಎದುರು ನಿಂತುಕೊಂಡು ಹೊಟ್ಟೆ ಕಿಚ್ಚು ಪಟ್ಟಂತ ಸಂದರ್ಭದಲ್ಲಿ ದುರಾತ್ಮ ಅವನನ್ನು ಹಿಂಬಾಲಿಸಿತಂತೆ. ಅವನನ್ನು ಹಿಂಬಾಲಿಸಿ ಅವನ ಅಂತ್ಯಸ್ಥಿತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಅವನ ದೇಹವನ್ನು ಅವನೇ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇನ್ನೊಬ್ಬನಿಗೆ ಹಾಳು ಮಾಡುವುದಕ್ಕೆ ಹೋದಂತ ಆ ಸೌಲನು ಅವನಿಗೆ ಅವನೇ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆದರೆ ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನಿಸಲ್ಪಟ್ಟಂತ, ಆತ್ಮಹತ್ಯೆ ಮಾಡಿಸಿಕೊಳ್ಳೋದಕ್ಕೆ ಭಯಪಟ್ಟು ಇನ್ನೊಬ್ಬರ ಮೇಲೆ ಕೈಯನ್ನು ಎತ್ತಬಾರದು ಎಂಬುದಾಗಿ ಹೇಳಿದಂತ ಆ ದಾವೀದನನ್ನ ಇಸ್ರೇಲರ ಚಕ್ರವರ್ತಿಯನ್ನಾಗಿ ಮಾಡ್ತಾರೆ. ಆತ್ಮಹತ್ಯೆಗೆ ಪ್ರಯತ್ನಿಸಿದಂತ ಆ ಮನುಷ್ಯನನ್ನ ಅವನೇ ತನ್ನ ಕೈಯಾರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿಕೊಳ್ತಾನೆ. ತಾನು ತೋಡಿದ ಗುಂಡಿನಲ್ಲಿ ಅವರೇ ಬೀಳ್ತಾರೆ, ಅವರೇ ಬಿದ್ದು ಹೋಗ್ತಾರೆ. ದ್ವೇಷದಿಂದ ಈ ಮಾತನ್ನು ನಾನು ಹೇಳ್ತಾ ಇಲ್ಲ. ನಜರೇತಿನ ಯೇಸುವಿನ ನಾಮದಲ್ಲಿ ಈ ಕುಟುಂಬವನ್ನು ಯಾರು ಹೊಡೆಯೋದಕ್ಕೆ ಪ್ರಯತ್ನಿಸುತ್ತಾರೋ ಅವರಿಗೆ ಆ ಸೌಲನ ಆತ್ಮ ಇವತ್ತು ಸದಾ ಸಭೆಯಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದು ದಿನ ಬರ್ತದೆ, ಆ ದಿನ ನಿನ್ನ ಜೀವಿತದಲ್ಲಿ ಬರೋದು ಬೇಡ. ನಮ್ಮ ಸಭೆಯವರೆಲ್ಲರೂ ಸದಾ ಒಳ್ಳೆಯವರೇ, ಹಲ್ಲೆಲೂಯ. ಇಲ್ಲಿ ಬಂದಿರುವಂಥ ಎಲ್ಲರೂ ಸದಾ ಪರಿಶುದ್ಧರೇ. ಆ ದಿನ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದಿನ ನಿಮ್ಮ ಜೀವಿತದಲ್ಲಿ ಬರೋದು ಬೇಕಾಗಿಲ್ಲ. ಇವತ್ತೇ ನಿಮ್ಮ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ರಿ. ಕರ್ತನ ಸನ್ನಿಧಾನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಸದಾ ಇನ್ನೊಬ್ಬರಿಗೆ ಸಹಾಯ ಮಾಡುವುದಾದರೆ ಸಹಾಯ ಮಾಡ್ರಿ, ಆದರೆ ಯಾರಿಗೂ ಸದಾ ವಂಚನೆ ಮಾಡಬೇಡ್ರಿ. ಹಲ್ಲೆಲೂಯ. ಸಹಾಯ ಮಾಡೋದಕ್ಕಾದ್ರೆ ಸಹಾಯ ಮಾಡ್ರಿ. ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಮಾಡೋದಕ್ಕೆ ಹೋಗಬೇಡ್ರಿ, ಅಸೂಯೆ ಪಡೋದಕ್ಕೆ ಹೋಗಬೇಡ್ರಿ. ದೇವ್ರ ಮಕ್ಕಳೇ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಏನೆಲ್ಲ ಮಾಡ್ತದೆ ಒಂದು ಕತೆ ಹೇಳ ಬೇಡ? ಯಾರ್ಯಾರು ಟೊಮೊಟೊ ನೋಡಿದ್ದೀರಾ? ನೋಡಿದವ್ರ ಕೈ ಎತ್ತಿ ತೋರಿಸ್ರಿ. ಯಾರ್ಯಾರು ನೋಡಿದ್ದೀರಾ? ಟೊಮೊಟೊ ನೋಡಿದ್ದೀರಲ್ಲ? ಒಬ್ಬ ಟೀಚರ್ ಹೇಳಿದ್ರಂತೆ, ಮಕ್ಕಳ, ನೀವು ಯಾರ್ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿರೋ, ದ್ವೇಷ ಪಡ್ತಿರೋ, ಅಸೂಯೆ ಪಡ್ತಿರೋ, ಕೋಪ ಮಾಡ್ತಿರೋ, ಆ ಅಷ್ಟು ಜನಕ್ಕೆ ಹೋಲಿಕೆಯಾಗಿ ಒಂದೊಂದು ಟೊಮೊಟೊನ ತೆಗೆದುಕೊಳ್ಬೇಕು. ನೀವು ಎಷ್ಟು ಜನಕ್ಕೆ ಕೋಪ, ದ್ವೇಷ, ಅಸೂಯೆ ಮಾಡ್ತೀರಲ್ಲ, ಅಷ್ಟು ಜನ ಅಷ್ಟೇ ರೀತಿನಲ್ಲಿ ಅದಕ್ಕೆ ಕೌಂಟ್ ಮಾಡಿ ಟೊಮೊಟೊನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಅವಾಗ ಇದೇ ನಾಳೆ ನಿಮಗೆ ಟೆಸ್ಟು ಅಂತ ಹೇಳುವಾಗ ಮಕ್ಕಳೆಲ್ಲರೂ ಸದಾ ಕೆಲವರು 5 ತಂದ್ರಂತೆ, ಕೆಲವರು ಅರ್ಧ kg, ಕೆಲವರು 2 kg, ಕೆಲವರು 3 kg, ಕೆಲವೊಬ್ರು 4 kg, ಕೆಲವೊಬ್ರು ಅರ್ಧ kg, ಹಿಂಗೆಲ್ಲ ತೆಗೆದುಕೊಂಡು ಬಂದಾಗ, ಓಕೆ, ನೀವೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಇದ್ದೀರಿ, ಹೇಳಿದ ಮಾತನ್ನು ಕೇಳಿದಿರಿ, ಒಳ್ಳೆಯದೇ ಆಯಿತು. ನೀವೇನು ಮಾಡಬೇಕಂತ ಹೇಳಿದರೆ, 1 ವಾರ ಈ ಟೊಮೊಟೊಗಳನ್ನು ನೀವೇ ಹೊತ್ಕೊಂಡು ತಿರುಗಾಡಬೇಕು. ಎಷ್ಟು ದಿನ? 1 ವಾರ ಹೊತ್ಕೊಂಡು ತಿರುಗಾಡಬೇಕು. ಟೊಮೊಟೊ ಹಣ್ಣು ಅಂತ ಅಂದಿದ್ರಲ್ಲ, ಹಣ್ಣುಗಳನ್ನೇ ತಂದ್ರು ಪಾಪ ಹುಡುಗರು. ತೆಗೆದುಕೊಂಡು ಪ್ರತಿದಿನ ಮಲಗುವಾಗ ಪಕ್ಕದಲ್ಲಿ ಇಟ್ಕೊಳ್ಳೋದು, ಓಡಾಡುವಾಗ ಎತ್ಕೊಳ್ಳೋದು, ನಡೆದಾಡುವಾಗ ಎತ್ಕೊಳ್ಳೋದು, ಹೀಗೆಲ್ಲ ಮಾಡಿ 1 ವಾರ ಟೊಮೊಟೊನ ಹೊತ್ಕೊಂಡು ಬಂದು ಮಿಸ್ ಮುಂಭಾಗದಲ್ಲಿ ಇಟ್ಟಾಗ, ಈಗ ಹೇಳ್ರಿ ನಿಮ್ಮ ಅನುಭವ ಹೇಗಿದೆ? ಈ ಅನುಭವನ ನಾನು ಕೇಳಬೇಕೆಂಬುದಾಗಿ ಟೀಚರ್ ಕೇಳ್ತಾರೆ. ಆವಾಗ ಒಬ್ಬನು ಹೇಳ್ತಾನೆ, ಟೀಚರ್, ಈ ಟೊಮೆಟೊನ ಹೊತ್ಕೊಂಡು ಹೋಗೋದು ಬಲು ಭಾರ ಅಂತ. ಇನ್ನೊಬ್ಬ ಬಂದು ಹೇಳ್ತಾನೆ, ಭಾರ ಹೋಗೋದು ಮಾತಿರಲಿ, ಸತ್ತ ಹೆಣನಾದ್ರೂ ಪಕ್ಕದಲ್ಲಿ ಇಟ್ಕೋಬಹುದು, ಆದ್ರೆ ಈ ಕೊಳತ ಟಮಾಟೆ ಹಣ್ಣನ್ನ, ಅದರ ವಾಸನೆನ ಕುಡಿಯೋಕೆ ಆಗ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಬೋಯ್ತಾ ಇದ್ರು, ಯಾಕೋ ಇಟ್ಕೊಂಡಿದೀಯ,
ಯಾಕೋ ಇಟ್ಕೊಂಡಿದ್ಯಾ? ಸತ್ತ ಹೆಣ, ಇಲಿ ವಾಸನೆನೂ ಹಿಂಗಿರಲ್ಲ, ಸತ್ತಿರುವಂತ ಯಾವ ಪಕ್ಷಿ ಪ್ರಾಣಿ ವಾಸನೆನೂ ಹಿಂಗಿರಲ್ಲ. ಅಷ್ಟು ಕೊಳೆತು ವಾಸನೆ ಹೊಡಿತಾ ಇದೆ. ಮಿಸ್, ಇದನ್ನು ಮತ್ತೆ ತೆಗೆದುಕೊಂಡು ಹೋಗ್ರಿ ಅಂತ ಹೇಳ್ಬೇಡ್ರಿ, ಇವತ್ತೇ ಟೆಸ್ಟ್ ಕ್ಲೀನ್ ಇದನ್ನು ಕಂಪ್ಲೀಟ್ ಮಾಡ್ರಿ, ಅಷ್ಟು ಗಲೀಜಾಗಿದೆ, ಈ ಟೊಮೊಟೊ ಹಣ್ಣು ಸವಾಸ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಮಿಸ್ ಏನು ಹೇಳ್ತಾರೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ಆ ಟೊಮೊಟೊ ಹಣ್ಣು ನೋಡೋಕೆ ಮೊದಲು ಎಷ್ಟು ಚೆನ್ನಾಗಿರ್ತದೆ, ಅಷ್ಟು ರುಚಿಯಾಗಿರ್ತದೆ. ಆದರೆ ಒಂದು ವಾರ ಅದನ್ನು ಬಿಟ್ಟರೆ ಅದು ಕೊಳೆತ ವಾಸನೆ ಬರ್ತದೆ. ಒಬ್ಬೊಬ್ಬರು 4, 5, ಅರ್ಧ ಕೆಜಿ, 2 ಕೆಜಿ, 3 ಕೆಜಿ ಟೊಮೊಟೊ ಹಣ್ಣು ತೆಗೆದುಕೊಂಡು ಬಂದಿದ್ದೀರಿ. ಆ ಟೊಮೊಟಿನ ವಾಸನೆ ಅದನ್ನು ಹೊತ್ಕೊಂಡು ಹೋಗಿ ಉಸಿರಾಡೋದಕ್ಕೆ ಕಷ್ಟ. ಅದನ್ನು ಇಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ. ಆದರೆ ಇಷ್ಟು ಜನರನ್ನ ನೀವು ದ್ವೇಷ ಮಾಡ್ತಾ ಇದ್ದೀರಲ್ಲ, ಹೇಗೆ ಉಸಿರಾಡೋದಕ್ಕೆ ಸಾಧ್ಯ? ಹೇಗೆ ಆ ವಿಷಕಾರಿಯಾಗಿರುವಂತ, ಅಷ್ಟು ಕಹಿಯಾಗಿರುವಂತ ವಾಸನೆಯನ್ನ, ಆ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆಯನ್ನು ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ? ಈಗ ಹೇಳ್ರಿ, ಯಾರ್ಯಾರು ದ್ವೇಷ ಮಾಡ್ತೀರಿ ಅಂತ ಕೇಳಿದಾಗ, ಇಲ್ಲ, ಸಾಯೋ ತನಕ ನಾವು ಯಾರಿಗೂ ದ್ವೇಷ ಮಾಡೋದಿಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿದಿರ ಟೊಮೊಟೊ ಹಣ್ಣು ಬೇಕಾ? ಟೊಮೊಟೊ ಹಣ್ಣು ಆತ್ಮೀಯ ದೇವಜನರೇ, ಇನ್ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಕ್ಷಮಿಸದೇ ಇರುವಂತಹ ವ್ಯಕ್ತಿಗಳಿಗೆ ಒಂದು ಹೆಸರನ್ನು ಹೇಳೋಣ. ಯಾರಿಗೂ ಹೇಳಬೇಡಿ, ಫಾಸ್ಟ್ ಹೇಳಿದ್ದಾರೆ ಅಂತ. ಒಳಗೊಳಗನೆ ಕುದೀತಾ ಇರ್ತಾರೆ, ಒಳಗೊಳಗನೆ ಹೊಟ್ಟೆ ಉರಿದ್ಕೊಳ್ತಿರ್ತಾರಲ್ಲ, ಅವನಿಗೆ ಹೀಗೆ ಹೆಸರು ಹೇಳ್ರಿ, ಹಾಯ್ ಟೊಮೊಟೊ ಥರ ಇದೆಯಲ್ಲೋ, ಚೆನ್ನಾಗಿದೆಯಾ? ಹಾಯ್ ಟೊಮೆಟೊ ಹಣ್ಣು ಇದ್ದಂಗೆ ಇದೆಯಲ್ಲಮ್ಮ, ಚೆನ್ನಾಗಿದೆಯಲ್ಲ ಅಂತ. ಆ ವರ್ಡ್ ನಿನಗೆ ಮಾತ್ರ ಗೊತ್ತಿರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಗತ್ತಾ? ಹಲ್ಲೆಲೂಯಾ. ಆತ್ಮೀಯ ದೇವಜನರೇ, ಆತ್ಮಿಕತೆ ವಿಷಯದಲ್ಲಿ ದೇವರು ತನ್ನ ಕನಸನ್ನ ತನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಿಸಬೇಕಂದ್ರೆ ಏನು ಬರ್ತದೆ? ತಡೆಗಳು ಬಂದೇ ಬರ್ತದೆ. ಟೊಮೆಟೊ ಹಣ್ಣು ಮಾತ್ರ ನೆನೆಸ್ಕೋಬೇಡ್ರಿ, ಪ್ರಸಂಗ ನೆನೆಸ್ಕೊಳ್ರಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ, ಏನು ಬರ್ತದೆ? ಆದ್ರೆ ತಡೆಗಳನ್ನ ಮಾತ್ರ ದೇವರು ಒಡೆಯುತ್ತಲೇ ಇರ್ತಾನೆ. ನಿನಗೆ ಇವತ್ತು ಒಂದು ನಂಬಿಕೆ ಇರಲಿ, ದೇವರ ಸನ್ನಿಧಾನದಲ್ಲಿ ನಿನಗೆ ದೇವರು ಕೊಟ್ಟಂತ ದರ್ಶನ ಖಂಡಿತವಾಗಿಯೂ ಆತನು ನೆರವೇರಿಸ್ತಾನೆ. ಆ ತಡೆಗಳಲ್ಲಿ ಜಯವನ್ನು ಕೊಟ್ಟೇ ಕೊಡ್ತಾನೆ. ಆದರೆ ನೀನೇನು ಮಾಡಬೇಕು ಗೊತ್ತಾ? ಮೂರನೇದಾಗಿ ಅದೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಕರೆಕ್ಟಾಗಿ ನಾನು ಇನ್ನು 7 ನಿಮಿಷ ಇದೆ, ಮುಗಿಸ್ತೇನೆ. ದಿನಾಂಕ ಸ್ತೋತ್ರವಾಗಲಿ. 14ನೇ ವಚನ ಓದಮ್ಮ. ಕೆನಿಜಿಯನಾದ ಯೆಫುನ್ನೆಯ ಮಗ ಕಾಲೇಬನು ಇಸ್ರೇಲ್ ದೇವರಾದ ಯೆಹೋವನನ್ನು ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ. ಎಲ್ಲರೂ ಹೇಳ್ರಿ, ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ. ಎಲ್ಲರೂ ಹೇಳ್ರಿ, ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ. ಇನ್ನು ಸಾರಿ ಹೇಳ್ರಿ, ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ. ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದು ಇಂದಿನವರೆಗೂ ಅವನದೇ ಆಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲೇಬನ ಜೀವಿತದಲ್ಲಿ ದರ್ಶನವನ್ನ ನೆರವೇರಿಸಿದನ ಇಲ್ಲವಾ ದೇವರು? ಪ್ರೀತಿಯುಳ್ಳ ದೇವಜನರೇ, ದರ್ಶನ ನೆರವೇರಬೇಕಂದ್ರೆ 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಾಲೇಬನು ತನ್ನ ಸ್ವಂತ ಬಲ, ತನ್ನ ಸ್ವಂತ ಶಕ್ತಿ, ತನ್ನ ಸ್ವಂತ ಯೋಚನೆಯಲ್ಲಿ ಹೋಗ್ಲಿಲ್ಲ. ಆತನು ಮಾಡಿದಂತ ಕಾರ್ಯ ಏನು ಗೊತ್ತಾ? ದೇವರ ಸಹಾಯವನ್ನ ಬಯಸಿದನು. ಹಲ್ಲೆಲೂಯಾ. ಜೀವಿತದಲ್ಲಿ ತಾಯಿ ಸಹಾಯ ಮಾಡೋದಿಲ್ಲ, ತಂದೆ ಸಹಾಯ ಮಾಡೋದಿಲ್ಲ, ಅಣ್ಣ ತಮ್ಮ ಸಹಾಯ ಮಾಡೋದಿಲ್ಲ, ಗಂಡ ಹೆಂಡತಿ ಸಹಾಯ ಮಾಡೋದಿಲ್ಲ, ಮಕ್ಕಳು ಸಹಾಯ ಮಾಡೋದಿಲ್ಲ. ವೈಯಕ್ತಿಕವಾದ ನಿನ್ನ ಬದುಕಿನಲ್ಲಿ ಮನುಷ್ಯನು ಮಾಡುವಂತ ಸಹಾಯ ಅಲ್ಪವಾಗಿರ್ತದೆ. ದೇವರ ಸಮಕ್ಷಮದಲ್ಲಿ ಮನಸ್ಸಿನ ಮೇಲೆ ಆತ್ಕೊಳ್ಳಬೇಡ, ತಂದೆ ತಾಯಿ ಮೇಲೆ ಆತ್ಕೊಳ್ಳಬೇಡ. ತಂದೆ ತಾಯಿ ಅಣ್ಣ ತಮ್ಮ ಮಾಡುವ ಸಹಾಯಕ್ಕಿಂತಲೂ ಸದಾ ದೇವರು ಮಾಡುವಂತ ಸಹಾಯ ಶಾಶ್ವತವಾಗಿರುವಂತದ್ದಾಗಿದೆ. ಮಾನವನ ಜೀವಿತದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾರನ್ನ ನೆಚ್ಚಿಕೊಳ್ಳಬೇಡ್ರಿ, ಅರಸನನ್ನ, ಅದರ ಮೇಲೆ, ಆತನ ಮೇಲೆ ಭರವಸೆಯನ್ನು ಇಡಬೇಡ್ರಿ. ಬೈಬಲ್ ಹೇಳ್ತದೆ, ದಿನಾಂಕ ಸ್ತೋತ್ರವಾಗಲಿ, ಮನುಷ್ಯ ಮಾತ್ರದವನು ಉಸಿರಿ ಹೋಗುತ್ತಲ್ಲ, ಎಲ್ಲಿ ಹೋಗ್ತಾನೆ? ಹೇಳ್ರಿ, ಮಣ್ಣಿಗೆ ಹೋಗುತ್ತಾನೆ. ಎಲ್ಲಿಗೆ ಹೋಗುತ್ತಾನೆ? ಮಣ್ಣಿಗೆ ಹೋಗುತ್ತಾನೆ. ಪಾಸ್ಟರ್ ವೆಂಕಟೇಶ್ ಲೈಫಲ್ಲಿ ಯಾರ ಮೇಲೂ ಸದಾ ಭರವಸೆ ಇಡಲ್ಲ. ದಿನಾಂಕ ಸ್ತೋತ್ರವಾಗಲಿ,
ಎಷ್ಟೇ ಕಷ್ಟಗಳು ಬರಲಿ, ಹಣದ ಮುಕ್ಕಟ್ಟುಗಳು ಬರಲಿ, ತಡೆಗಳು ಬರಲಿ, ನನ್ನನ್ನ ದೇವರು ತಾಯಿ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ. ನಾನು ಪ್ರತಿಯೊಬ್ಬ ಸೇವಕನಿಗೆ ಹೇಳ್ತೇನೆ, ನನ್ನ ಮಕ್ಕಳಿಗೆ ಕುದುರಿಸಿಕೊಂಡು ಹೇಳ್ತೇನೆ, ನನಗೆ ದೇವರು ಕರೆದಿರೋದು ಸೇವೆಗೆ. ಸೇವೆನಲ್ಲೇ ನಾನು ಸಾಯ್ತೇನೆ. ಸೇವೆನಲ್ಲೇ ದೇವರು ನನ್ನನ್ನು ಉದ್ಧಾರ ಮಾಡಿದ್ದಾನೆ. ಸೇವೆನಲ್ಲಿ ಇರುವಾಗಲೇ ದೇವರು ನನ್ನನ್ನು ದೊಡ್ಡ ಶ್ರೀಮಂತನಾಗಿ ಮಾಡಿದ್ದಾನೆ. ನನಗೆ ಯಾವ ಕೊರತೆನೂ ಇಲ್ಲದ ಹಾಗೆ ದೇವರು ನನ್ನ ದೃಢಪಡಿಸಿದ್ದಾನೆ. ನಾನು ಯಾರ ಸಹಾಯನೂ ಕೇಳೋದಿಲ್ಲ, ಯಾರನ್ನು ಬಂದು ನೋಡ್ರಿ ಅಂತ ಹೇಳೋದಿಲ್ಲ, ಯಾರು ಬಂದು ನನಗೆ ಹೆಲ್ಪ್ ಮಾಡಬೇಕೆಂಬುದಾಗಿ ನಾನು ಕೇಳೋದಿಲ್ಲ. ನನ್ನನ್ನು ಹುಡುಕಿಕೊಂಡು ಹಣ ಬರಬೇಕು ಯೇಸುವಿನ ನಾಮದಲ್ಲಿ. ನನ್ನನ್ನು ಹುಡುಕಿಕೊಂಡು ಆರೋಗ್ಯ ಬರಬೇಕು. ನನ್ನನ್ನು ಹುಡುಕಿಕೊಂಡು ಜನರು ಬರಬೇಕು. ನನ್ನನ್ನು ಹುಡುಕಿಕೊಂಡು ಜನರು ಸಹಾಯ ಮಾಡೋದಕ್ಕೆ ಬರಬೇಕು. ನಾನು ಹೋಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ನಾನು ಯಾರ ಹತ್ರನೂ ನನ್ನ ಹೃದಯನ ಬಿಚ್ಚಿ ಹಿಂಗಾಯ್ತು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಲ್ಲ. ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತು, ನನಗೆ ಕೊಟ್ಟಂಥ ದರ್ಶನ ಕಣ್ಣಾರೆ ಕಾಣೋ ತನಕ ದೇವರು ನನ್ನ ಕೈ ಬಿಡೋದೇ ಇಲ್ಲ. ಕಾಲೇಬನ ದೇವರೇ ನಮ್ಮ ದೇವರಾಗಿದ್ದಾನೆ. ಕೊನೆ ತನಕ ಕಾಲೇಬನು ದೇವರ ಸಹಾಯವನ್ನು ಯಾಚಿಸಿದನು. 85 ವರ್ಷದಲ್ಲಿ ಸದಾ ಅದೇ ಬಲ, ಅದೇ ಶಕ್ತಿ, ಅದೇ ಕೃಪೆ, ಅದೇ ಪ್ರೀತಿ ಹೊಂದಿದ್ದಾನೆಂದ್ರೆ ಕಾಲೇಬನ ನಂಬಿಕೆ ಎಷ್ಟು ಉನ್ನತವಾಗಿರಬಹುದು. ಪ್ರೀತಿಯುಳ್ಳ ದೇವಚಂದ್ರೇ, ನಿನ್ನ ಜೀವಿತದಲ್ಲಿ ದರ್ಶನಗಳು ಅದು ಫುಲ್ಫಿಲ್ ಆಗ್ಬೇಕಂದ್ರೆ ನಮಗೆ ದೇವರ ಸಹಾಯ ಬೇಕು. ನೀನು ಬಿಸ್ನೆಸ್ ಮಾಡ್ತೀಯಾ, ದೇವರ ಸಹಾಯವನ್ನು ಯಾಚಿಸು. ಪ್ರಯಾಣ ಮಾಡ್ತೀಯಾ, ದೇವರ ಸಹಾಯವನ್ನು ಯಾಚಿಸು. ಸೇವೆ ಮಾಡ್ತೀಯಾ, ದೇವರ ಸಹಾಯವನ್ನು ಯಾಚಿಸು. ವೈಯಕ್ತಿಕವಾಗಿ ನಿನ್ನ ಕುಟುಂಬದ ಬದುಕಿನಲ್ಲಿ ತಡೆಗಳು ಬಂದಿದ್ದಾವ, ಯಾರ ಬಳಿಗೂ ರಿಪೋರ್ಟ್ ಕೊಡಬೇಡ. ಯಾರ ಬಳಿನಲ್ಲಿ ಹೋಗಿ ನಿನ್ನ ವೈಯಕ್ತಿಕವಾದ ಆಲೋಚನೆಗಳನ್ನು ಹೇಳಬೇಡ. ಕಾಲೇಬನ ಆಲೋಚನೆ ನಿನ್ನ ಆಲೋಚನೆಯಾಗಿ ಮಾರ್ಪಡಲಿ. ಕಾಲೇಬನ ಆಲೋಚನೆ ಗೊತ್ತಾ, ದೇವರನ್ನೇ ಆತನು ಸಹಾಯಕ್ಕಾಗಿ ಬೆಳೀತಾ ಇದೆ. ಅದಕ್ಕೆ ಬೈಬಲ್ ಹೇಳ್ತಾ, ದೇವನಾಕೆ ಸ್ತೋತ್ರವಾಗಲಿ. 121ನೇ ಕೀರ್ತನೆ 4ನೇ ಅಧ್ಯಾಯ 8ನೇ ವಚನ, ನಿನ್ನನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವಾತನು ಎಂದಿಗೂ ಸದಾ ಆತನು ಎಚ್ಚರವಾಗಿರ್ತಾನೆ. ಹಗಲಿನಲ್ಲಿ ಸೂರ್ಯನು, ഇരുಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಇಂದಿನಿಂದ ಯೆಹೋವನೇ ನಿನಗೆ ನೆರಳಾಗಿರುತ್ತಾನೆ ಎಂಬುದಾಗಿ. ನಿನಗೆ ನೆರಳಾಗಿರುತ್ತಾನೆ. ನಿನ್ನ ಹೆಂಡತಿಗೆ ಹೇಳು, ನಿನ್ನ ಗಂಡನಿಗೆ ಹೇಳು, ನಿನ್ನ ಮಕ್ಕಳಿಗೆ ಹೇಳು. ಪ್ರತಿದಿನ ಯಾರ ಸಹಾಯ? ಯೇಸುವಿನ ಸಹಾಯ. ಪ್ರತಿದಿನವೂ ಸದಾ ಆತನೇ ನಮಗೆ ನೆರಳಾಗಿರಬೇಕು. ಆತನೇ ನಮಗೆ ಸೂರ್ಯನಾಗಿರಬೇಕು. ಆತನೇ ನಮಗೆ ಚಂದ್ರನಾಗಿರಬೇಕು. ಆತನು ವಾಗ್ದಾನ ಮಾಡಿದ್ದಾನೆ, ನಿನ್ನ ಚಂದ್ರನು ಇನ್ನು ಮುಳುಗೋದಿಲ್ಲ, ನಿನ್ನ ಸೂರ್ಯನು ಇನ್ನೂ ಸದಾ ಆತನು ಮುಳುಗೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಕಾಲೇಬನ ಜೀವಿತದಲ್ಲಿ ಅದನ್ನು ಕಣ್ಣಾರೆ ಕಂಡನು? ಆತನಿಗೆ ಕೇಳೋಣ, ಇಡೀ ಕಾನಾನ್ ದೇಶದಲ್ಲಿ ಇಷ್ಟು ಸಂಪದ್ಭರಿತವಾದಂಥ ಸ್ಥಳ ಇರುವುದಾದರೂ ಕಾಲೇಬನೇ ನಿನಗೆ ಯಾಕೆ ಹೆಬ್ರೋನ್ ಬೇಕು? ಒಂದು ಪ್ರಶ್ನೆ ಕೇಳಿದರೆ ಆತನು ಹೇಳ್ತಾನೆ, ಗೊತ್ತಾ, ಈ ಹೆಬ್ರೋನ್ನಲ್ಲಿ ನನ್ನ ಮೂಲ ಪಿತೃಗಳ ಸಮಾಧಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ನನ್ನ ಜನರ ಸಮಾಧಿ ಈ ಪ್ರಾಂತ್ಯದಲ್ಲಿ ಇರುವಂಥದ್ದಾಗಿದೆ. ನನ್ನ ಮೂಲ ಪಿತೃಗಳು ಇಲ್ಲಿ ಸಮಾಧಿಯಾಗಿದ್ದಾರೆ. ಈ ಪ್ರಾಂತ್ಯ ನನಗೆ ಬೇಕು. ಆತ್ಮೀಯ ದೇವಚಂದ್ರೇ, ಇವತ್ತು ನಾನು ನಿನಗೆ ಕೇಳ್ತಾನೆ, ಒಂದು ವೇಳೆ ನಿನ್ನ ಊರಿನಿಂದ ನಿನಗೆ ಹೊರಗಟ್ಟಿ ನಿನ್ನ ಊರಿನವರು ಅಥವಾ ನಿನ್ನ ತಂದೆ ತಾಯಿಗಳು ಸಮಾಧಿಯಾಗಿರುವಂಥ ಆ ಸ್ಥಳದಿಂದ ಒಂದು ವೇಳೆ ಆ ಊರನ್ನೇ ಬಿಟ್ಟು ಬಂದಿರುವುದಾದರೆ ನೀನು ನಂಬು, ಯೇಸುವಿನ ನಾಮದಲ್ಲಿ ಆ ಸ್ಥಳವನ್ನು ದೇವರು ತಿರುಗಿ ನಿನಗೆ ಕೊಡುವಂತವನಾಗಿದ್ದಾನೆ. ಯಾವ ಸ್ಥಳದಲ್ಲಿ ನೀನು ಅವಮಾನ ಹೊಂದಿದೆಯೋ, ಯಾವ ಸ್ಥಳದಲ್ಲಿ ನಿನ್ನ ಮೂಲ ಪುತ್ರಗಳು ವಾಸ ಮಾಡ್ತಾ ಇದ್ರೋ, ಆ ಸ್ಥಳದಲ್ಲಿ ಒಂದು ವೇಳೆ ಮನೆ ಇಲ್ಲದೆ ಇರಬಹುದು, ಮಠ ಇಲ್ಲದೆ ಇರಬಹುದು, ವೈಯಕ್ತಿಕವಾಗಿ ನಿನಗೆ ಯಾವುದೇ ವಿಧವಾದಂಥ ಅವಕಾಶಗಳ ಇರದೇ ಇರಬಹುದು. ಆದರೆ ಯೇಸುವಿನ ನಾಮದಲ್ಲಿ ಒಂದನ್ನು ಘೋಷಿಸ್ತಾನೆ, ಅದೇ ಊರಲ್ಲಿ ಸೈಟು, ಹೊಲಗಳನ್ನ, ಮನೆಗಳನ್ನ ದೇವರು ಕೊಡುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ರಬನ ಶತ್ರುರಲರ ಮಾಂದಿರ ಕಫತ್ತುರಲರಬ, ಆ ಸ್ಥಳದಲ್ಲಿಯೇ ದೇವರು ತಲೆ ಎತ್ತುವಂತೆ ಮಾಡುವಂತವನಾಗಿದ್ದಾನೆ. ಆದರೆ ನಿನ್ನ ಮನುಷ್ಯರ ಸಹಾಯವನ್ನು ಬೇಡಬೇಡ, ನಿನ್ನ ದೇವರೊಂದಿಗಿರು. ಕಾಲೇಬನ ದರ್ಶನ ನೆರವೇರುವುದಕ್ಕೆ ಕಾರಣ ಏನು ಗೊತ್ತಾ? ದೇವರೊಂದಿಗೆ ಇದ್ದನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣೆತ್ತಿ ನೋಡಿದನು, ಕಾಲಿಟ್ಟು ಬಂದನು. 45 ವರ್ಷಗಳ ನಂತರ ಆತನಿಗೆ ದೇವರು ಅದನ್ನು ಅನುಗ್ರಹಿಸಿದನು. ಇಂದಿನವರೆಗೂ ಹೆಬ್ರೋನ್ ಕಾಲೇಬನಲ್ಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಕೊಟ್ಟ ಸೇವೆ, ನಿನಗೆ ಕೊಟ್ಟ ರಾಜ್ಯ, ನಿನಗೆ ಕೊಟ್ಟ ದರ್ಶನ, ನಿನಗೆ ಕೊಟ್ಟ ಆಸ್ತಿ, ನಿನಗೆ ಕೊಟ್ಟಂತ ಮನೆ ನಿನ್ನದೇ ಆಗಬೇಕಂದ್ರೆ ಯೇಸುವಿನ ನಾಮದಲ್ಲಿ ಸ್ವಲ್ಪ ದಿನ ತಡ್ಕೋ.
ತಡೆಗಳು ಬಂದಾಗ ಹೆದರಬೇಡ, ದೇವರ ಸಹಾಯವನ್ನು ಬಯಸು, ದೇವರೊಂದಿಗಿರು. ದೇವರು ನಿನಗೇನು ಕೊಟ್ಟಿದ್ದಾನೋ ಎಲ್ಲ ನಿಂದೆ. ಹಲ್ಲೆಲೂಯಾ. 1 ಗಂಟೆ ಕರೆಕ್ಟ್ ಆಯ್ತು. ಎಲ್ಲರೂ ಮೇಲಕ್ಕೆ ಎದ್ದು ನಿಂತುಕೊಳ್ಳೋಣ. ಕರ್ತನ ಸನ್ನಿಧಾನದಲ್ಲಿ ದೇವರು ಉನ್ನತವಾದ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಬಿಡುಗಡೆ ಮಾಡಿದ. ಸಂತೋಷವಾಗಿರುವಂಥವರೆಲ್ಲರೂ ಬಾಯಿ ತೆರೆದು ಕರ್ತನಿಗೆ ಕೃತಜ್ಞತೆ ಹೇಳೋಣವಾ? ಹಲ್ಲೆಲೂಯಾ. ಇವತ್ತಿನಿಂದ ಟೊಮೊಟೋನ ದೂರ ಬಿಸಾಕೋಣ. ಹಾಗಂತೇಳಿ ಸಾರಿಗೆ ಹಾಕಿ ತಿನ್ರಿ, ಬೇಗನೆ ಕೊಳಿಸಬೇಡ್ರಿ. ರಬರ ಶತುರಲರ ಮಾಂದಿರ ಕಫತುರಲರ ಮಾಂದಿರ ಶಂಧುರ ದಿಕ್ಕರಲರವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ యేసయ్య. ಈ ನನ್ನ ಎಸ್ ಲಾರ್ಡ್, ಎಸ್ ಲಾರ್ಡ್. ಇನ್ನು ಶಕ್ತವಾಗಿ. ಈ ನನ್ನ ಜೀವ ಎಸ್ ಲಾರ್ಡ್ ನಿನ್ನದೇ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ನೀವೆಷ್ಟು ಒಳ್ಳೆವ್ರಪ್ಪ. ನಿನ್ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನ ಯೇಸುವೇ. ಈ ಹಾಡು ಹೊರಬರ ಶತುರಲರ ಮಾಂದಿರ ಕಫತುರಲರವ ನನ್ನ ಯೇಸುವೇ. ನನ್ನ ಒಳ್ಳೆ ಪಾಲು ನೀ యేసయ్య. ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ యేసయ్య, ನಿನಗಿಂತ ದೇವರು. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ. ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಡ್ಯಾಡಿ ಹಾಡುವೆನು. ಓ ಈ ಹಾಡು ಎಸ್ ಲಾರ್ಡ್ ಹಾಡುವೆನು ನನ್ನ ಯೇಸುವೇ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನ ಯೇಸುವೇ. ಆತ್ಮೀಯ ದೇವಶ್ರೀ, ನಿಮ್ಮ ದರ್ಶನಗಳನ್ನು ದೃಢಪಡಿಸಿಕೊಳ್ಳ್ರಿ. ದೇವರು ನಿಮ್ಮ ಕನಸುಗಳನ್ನು ಕೊಟ್ಟಿರುವುದಾದರೆ ಆ ಕನಸು ನನಸಾಗುವ ತನಕ ಎಷ್ಟೇ ತಡೆಗಳು ಬಂದರೂ ಸದಾ ಯೇಸುವಿನ ನಾಮದಲ್ಲಿ ದೇವರ ಸಹಾಯವನ್ನು ಯಾಚಿಸಿರಿ. ಆತನಿಗೆ ಹೊಂದಿಕೊಂಡು ನಡೆಯಿರಿ. ಎಂಥ ಕೋಟೆ ಕೊತ್ತಲುಗಳು, ಎಷ್ಟು ಬಲಿಷ್ಠವಾದ ವ್ಯಕ್ತಿಗಳು, ಎಷ್ಟೇ ತಡೆಗಳು, ಕುಟುಂಬದ ವಿರೋಧಗಳು, ವೈಯಕ್ತಿಕವಾಗಿ ಸ್ನೇಹಿತರು, ಬಂಧುಗಳು, ರಾಜಕೀಯವಾಗಿ, ಭೌತಿಕವಾಗಿ ಯಾವ ಸಂಗತಿಗಳು ಸದಾ ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡದ ಹಾಗೆ ನಿನ್ನ ದೇವರು ಸತ್ತ ದೇವರಲ್ಲ. ನಿನ್ನ ದೇವರು ಆತನು ಪುನರುತ್ಥಾನ ಹೊಂದಿದ ದೇವರು, ಜೀವ ಸ್ವರೂಪನಾಗಿರುವಂಥ ದೇವರು. ಆತನ ಮೇಲೆ ನೀನು ಎಲ್ಲಿ ತನಕ ಆತುಕೊಂಡಿರ್ತೀಯೋ, ಆತನ ಸಹಾಯವನ್ನು ಎಲ್ಲಿ ತನಕ ನೀನು ಬೇಡುತ್ತಾ ಇರ್ತೀಯೋ, ಅಲ್ಲಿ ತನಕ ನಿನ್ನನ್ನು ದೇವರು ಶಿರಸ್ಸನ್ನಾಗೆ ಮಾರ್ಪಡಿಸ್ತಾನೆ. ನಿನ್ನನ್ನು ಆಶೀರ್ವದಿಸುತ್ತಲೇ ಇರುತ್ತಾನೆ, ನಿನ್ನನ್ನು ಬಲಪಡಿಸುತ್ತಲೇ ಇರುತ್ತಾನೆ.
ಯಾವ ರೋಗ, ಯಾವ ವಿಧವಾದ ಬಲಹೀನತೆ, ಯಾವುದೇ ವಿಧವಾದಂತ ಆಕ್ಸಿಡೆಂಟ್ ತಡೆಗಳು ನಿನ್ನ ದರ್ಶನಕ್ಕೆ ತಡೆಯಾಗುವುದಿಲ್ಲ. ಅದನ್ನ ಕಣ್ಣಾರೆ ಕಾಣುವಂತೆ ದೇವರು ನಿನ್ನನ್ನು ಬಲಪಡಿಸಲಿ ಯೇಸುವಿನ ನಾಮದಲ್ಲಿ, ದೃಢಪಡಿಸಲಿ ಯೇಸುವಿನ ನಾಮದಲ್ಲಿ. ಏಸಯ್ಯ, ನಿನ್ನ ರಕ್ತದಲ್ಲಿ ನಿನ್ನ ಮಕ್ಕಳನ್ನ ಮರೆಮಾಚುತ್ತೇನೆ. ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳು ದರ್ಶನದಿಂದ ತುಂಬಲ್ಪಡಲಿದೆ. ಯೇಸುವಿನ ನಾಮದಲ್ಲಿ ನಿನ್ನ ರಾಜ್ಯ ನೀತಿಗಾಗಿ ತೂಕ ಪಡುವ ದರ್ಶನಗಳು, ಸಭೆಯಲ್ಲಿ ಆತ್ಮಗಳನ್ನು ದೇವರ ಕರ್ತನೆ ನಡೆಸುವ ದರ್ಶನಗಳು, ಈ ಸಭೆಯನ್ನು ನಾನು ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕಿರುವಂತಹ ದರ್ಶನಗಳು, ತಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ, ಯಾವ ಬಿಸಿನೆಸ್ಸಿನ ವೈಯಕ್ತಿಕವಾದಂಥ ಜೀವಿತದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದ, ಈ ದೇಶದಲ್ಲಿ ಉನ್ನತವಾದ ವ್ಯಕ್ತಿಗಳಾಗಿ ಮಾರ್ಪಡಬೇಕೆಂಬ ಕನಸು ದರ್ಶನಗಳನ್ನು ಕಾಣ್ತಾ ಇದ್ದಾರೋ, ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ಆ ಕನಸು ದರ್ಶನಗಳು ನೀನು ನೆರವೇರಿಸಲಿಕ್ಕಿದೆ. ಯಾಕೆಂದರೆ ನೀನು ವಾಗ್ದಾನ ಮಾಡಿದಿ ಯೇಸುವಿನ ನಾಮದಲ್ಲಿ. ಯಾಕೋಬನಿಗೆ ನೀನು ವಾಗ್ದಾನ ಮಾಡಿದಿ. ಆದಿಕಾಂಡ 28ನೇ ಅಧ್ಯಾಯದಲ್ಲಿ 15ನೇ ವಚನ, ದೇವರೇ ಕರ್ತನೆ, ಯೆಹೋವನು ಇಂದಿನಿಂದ ಸದಾಕಾಲ ನಿನ್ನನ್ನು ಕಾಪಾಡಿ, ನೀನು ಹೋಗುವ ಸ್ಥಳದಲ್ಲೆಲ್ಲ ನಾನು ನಿನ್ನ ಸಂಗಡ ಇದ್ದು ನಿನ್ನ ದೇಶಕ್ಕೆ ತಿರುಗಿ ಬರಮಾಡಿ ನಾನು ಮತ್ತು ನಿನ್ನ ಪಿತೃಗಳ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ ನಾನು ನುಡಿದ ಮಾತ್ರನ ನಾನು ನೆರವೇರಿಸದೆ ಇರೋದಿಲ್ಲ ಎಂಬುದಾಗಿ. ಏಸಯ್ಯ ಕಾಲೇಬನ ಜೀವಿತದಲ್ಲಿ ಅದು ನೆರವೇರಿಸಿದೆ. ಅವರ ಮೂಲ ಪಿತೃಗಳು ವಾಸ ಮಾಡಿದ ಆ ಮೂಲ ಪಿತೃಗಳ ಸಮಾಧಿ ಇರುವಂತಹ ಹೆಬ್ರೋನನ್ನು ಕಾಲೇಬಿಗೆ ಕೊಟ್ಟ ದೇವರೇ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವ, ನಿನ್ನ ಮಕ್ಕಳ ಸ್ವಂತ ಸ್ಥಳಗಳನ್ನು ಯೇಸುವಿನ ನಾಮದಲ್ಲಿ ಆ ಸ್ಥಳಗಳು ಇವರಿಗೆ ಸ್ವಂತವಾಗಲಿ. ಅಲ್ಲಿ ಹೊಲಗಳು ತೆಗೆದುಕೊಳ್ಳಲಿ, ಮನೆಗಳು ಕಟ್ಟಲ್ಪಡಲಿ. ಆ ಸ್ಥಳಗಳಲ್ಲಿ ಕರ್ತನೆ ಇವರ ಸಂತತಿಯ ಪಟ್ಟಣಗಳನ್ನು ಆಳ್ವಿಕೆ ಮಾಡಲಿ. ದೇವರು ಬಂದಂಥ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್.